ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನ್ ಮ್ಯಾಚ್ ಗುರಿದು ಯಾವ ತರ ನಮ್ಮ RCB ಆಲ್ಮೋಸ್ಟ್ ಚಾಂಪಿಯನ್ ಆಗಲ್ಲ ಈ ಸೀಸನ್. DC ಅವ್ರ ಚಾಂಪಿಯನ್ ಆಕಾರ ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರ ಆ ರೇಂಜ್ ಆಡತ್ತಿದ್ರು DC ಅವ್ರ ಬ್ಯಾಟಿಂಗ್. ಫಸ್ಟ್ DC ಅವ್ರ ಬ್ಯಾಟಿಂಗ್ ಮಾತಾಡಿದ್ರು ಅಂದ್ರೆ DC ಅವ್ರು ಆಲ್ಮೋಸ್ಟ್ ಫಸ್ಟ್ 3 ಓವರ್ ಏನ್ ಚೆನ್ನಾಗಿ ಮಾಡಿದ್ರು. ಲಾರನ್ ಬೆಲ್ ಮತ್ತೆ ಇನ್ನೊಬ್ರು ಯಾರೋ ಒಟ್ಟು ಚೆನ್ನಾಗಿ ಮಾಡಿದ್ರು. ಸಖತ್ತಾಗಿ ಮಾಡಿದ್ರು 3 ಓವರ್. 4ನೇ ಓವರ್ನೇ ಬಂದು ಹೊಡ್ಸ್ಬಿಟ್ರು ನೋಡ್ರಿ. ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ರು DC ಅವ್ರು ಹೊಡ್ಯಾಕ. 20 ಓವರ್ ತನಕ 20 ಓವರ್ ತನಕ ಪಾರ್ಟ್ನರ್ಶಿಪ್ ಮಾಡ್ಕೊಂತಾರ ಬಂದ್ರು. ಅಲ್ಲೆಲ್ಲ ವಿಕೆಟ್ ತೆಗೆದ್ರು. ನಮ್ಮ RCB ಬಾಲರ್ ಏನ ಕಮ್ಮಿ ಅಲ್ಲ. ವಿಕೆಟ್ ತೆಗೆದ್ರು ವಿಕೆಟ್ ತೆಗೆದ್ರು. ಅವ್ರ ಎಷ್ಟು ಎಷ್ಟು ಟಾರ್ಗೆಟ್ ಕೊಟ್ಟಿರ್ತಾರ ನಮ್ಮ RCBಗೆ ಚಾಂಪಿಯನ್ ಆಗಕ. ಅದ್ ದೊಡ್ಡ ಹಿಸ್ಟ್ರಿನ ಅಂತ ಹೇಳ್ಬೋದು. ಹಿಸ್ಟ್ರಿ ಎಲ್ಲ ಮತ್ತೆ ಇನ್ನೊಂದು ವಿಡಿಯೋದಾಗ ಮಾಡ್ತೀವಿ. ಹಿಸ್ಟ್ರಿ ಮತ್ತೆ ಸಖತ್ತಾಗಿ ಹೋಗ್ಯಾವ. ಇವಾಗ ಯಾವ ರೇಂಜಿಗೆ ಆಡಿದ್ರಂದ್ರ ಈಗ 203 ರನ್ ಹೊಡಿತಾರ. 4 ವಿಕೆಟ್ ಬಿಟ್ಟು DC ಅವರು. ಅಲ್ಲಿಗೆ ಇವಾಗ ಫಸ್ಟ್ ಇನ್ನಿಂಗ್ಸ್ ಮುಗಿತಾ. ಮುಗಿದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಕ್ರೇಜ್ ಯಾವ ತರ ಅಂತಂದು. ಸ್ಟಾರ್ಟ್ ಆಗುತ್ತೆ. ಇಷ್ಟೆಷ್ಟು ನಮಗೆ ಆಶ್ಚರ್ಯ ತೆಗೆದು ಚಾಂಪಿಯನ್ ಆಗಕ ಚೇಸಿಂಗ್ ಮಾಡಕ ಅಷ್ಟು ರನ್ ಯಾರು ಕೂಡ ಹೊಡಿದಿಕ್ಕಿಲ್ಲ ಚೇಸಿಂಗ್ ಮೇಲೆ. ಹಿಂದೆ ನಮ್ಮ RCB ಹೊಡೆದಿತ್ತು 202 ಅಂತಂದು. ಯಾವ ತರ ಆಡಿದ್ರು ಈ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಐತಿ ಹಂಗೆ ಚಾಂಪಿಯನ್ ಆಗ್ತಾರ ನಮ್ಮ RCB ಅಂತಂದು. ಏನ್ ಅದು ಹ್ಯಾಟ್ರಿಕ್ ನಾ ಅಡ್ಲೆ ಮುಗ್ಲೆ ಹೇಳಾಕ್ತೀನಿ ವಿಡಿಯೋದಾಗ ಹ್ಯಾಟ್ರಿಕ್ ಅಂತಂದು. ಇವಾಗ ಹ್ಯಾಟ್ರಿಕ್ ಟ್ರೋಫಿ ವಿನ್ ಆಗ್ಬಿಟ್ಟಾರ. ಖುಷಿ ಅನ್ನದ ಫುಲ್ RCB ಫ್ಯಾನ್ ಫುಲ್ ಖುಷಿ ಇರ್ತಾರ. ಆ ರೇಂಜಿಗೆ ಆಡಿದ್ರು ಗೊತ್ತಾ. WPL ಮತ್ತೆ ಟೈಟಲ್ ಗೆದ್ರು ಅಂತಾನೆ ಹೇಳ್ಬೋದು. ಇವಾಗ ನಮ್ಮ RCB ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡತ್ರಿ ಫಸ್ಟ್ನೇ ಓವರ್ನಾಗ ತಕ್ಕತಗಿನೇ ಹೊಡಿತಾರೆ. ಇವ್ರು ಇವಾಗ ಸ್ಟಾರ್ಟ್ ಮಾಡಿದ್ರಲ್ಲಪ್ಪ ಹೊಡಿಯಕ್ಕೆ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ್ರ ಅಂತ ನಾವ್ ಅನ್ಕೊಂಡಿದ್ವಿ. ಅದಾದ್ಮೇಲೆ ಹೆನ್ರಿ ಬರ್ತಾರೆ. ಅದ್ ಬಂದು ಕ್ರೇಸ್ ಹ್ಯಾರಿಸ್ ವಿಕೆಟ್ ತೆಗೆದ್ಬಿಡ್ತಾರೆ. ನಾವ್ ಅನ್ಕೊಂಡಿದ್ವಿ ಸೀಸನ್ ಹೆಂಗ್ ಡೆಲ್ಲಿ ಅವ್ರು ದಬ ದಬ ಔಟ್ ಆಗಿದ್ರು ಅದೇ ತರನೇ ನಮ್ಮ RCB ಔಟ್ ಆಗಿ DC ಚಾಂಪಿಯನ್ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಯಾಕಂದ್ರೆ ರನ್ ರೇಟ್ ಅಷ್ಟಿತ್ತು. ಆ ರನ್ ರೇಟ್ ಪ್ರೆಜರ್ಗೆ ಔಟ್ ಆಗ್ಬಿಡ್ತಾರೆ ದೊಡ್ಡ ಅಂತ ನಾವ್ ಅನ್ಕೊಂಡಿದ್ವಿ. ಎಷ್ಟಾಟ್ ನಿಂತರ್ನು ಹೊಡಗುರು ನಿಂತ್ ಚೆಕ್ ದಮಾಯಿಸಿ ಚೆಕ್ ದಮಾಯಿಸಿ ನಾವ್ ಹೊಡಿತೀವಿ ನೀವ್ ಹೊಡಿತೀನಿ ಇವೆಲ್ಲವರು ಅಂದ್ರು ಈಗಪ್ಪ ಯಾವ ಇಡೀ ಲೀಗ್ ನಾಗ ಒಂದೊಂದ್ ಮ್ಯಾಚ್ ಎರಡ್ ಮ್ಯಾಚ್ ನಾಗ ಪರ್ಫಾರ್ಮೆನ್ಸ್ ಮಾಡಿದ್ರು ಹೊರತದು ಈ ರೇಂಜಿಗೆ ಅಂಕರ್ ಯಾರು ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಿಲ್ಲ. ಆದ್ರೆ ಅವ್ರು ಬಂದು ಫೈನಲ್ ಕೈ ಹಿಡಿತಾರ ಗೊತ್ತಿದ್ದಿಲ್ಲ. ಯಾವ ರೇಂಜಿಗೆ ಗುರು ಯಪ್ಪ ನಂಬಕ್ ಆಗ್ತಿಲ್ಲ. ಆ ರೇಂಜಿಗೆ ಆಡಿದ್ರು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಆಡಿದ್ರು. ಇವ್ರು ಹೊಡ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಶ್ರುತಿ ಮಂದನ್ ಅವ್ರು ಸ್ಲೋ ಇದ್ರು. ಅದಾದ್ಮೇಲೆ ಇಬ್ರು ಕ್ಲಚ್ ಗೇರ್ನ ಹಾಕೊಂಡ್ರು ನೋಡಿ. ಎಷ್ಟು 150 160 ಪಾರ್ಟ್ನರ್ಶಿಪ್ ಆಯ್ತು ಇವ್ರದ್ದು. ಲಾಸ್ಟ್ನಾಗ ನಾವು ಶ್ರುತಿ ಮಂದನ್ ಅವರು ಸೆಂಚುರಿ ಹೊಡಿತು ಚಾಂಪಿಯನ್ ಆಗ್ತಾರ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಏನ್ ಮಾಡಕ್ಕಾಗಲ್ಲ, ಸೆಂಚುರಿ ಆಗ್ಲಿಲ್ಲ ವಿಕೆಟ್ ಅವ್ರು. ಇಕಟ್ಟ ಬಂದ್ರು ನೋಡ್ರಿ ನಮ್ಮ ರೀತಿ ಇದು ಇವೆಲ್ಲ ಔಟ್ ಆಗನ ರಿಚಾ ಘೋಷ್ ಅವ್ರು ಬಂದ್ರು. ಇವ್ರು ನಾವು ಅನ್ಕೊಂಡ್ವಿ ಇವ್ರ ಫಿನಿಶ್ ಮಾಡ್ತಾರ. ಹೆಂಗಾದ್ರು ಹಿಂದಿನ ಸೀಸನ್ ಇವರ ಫಿನಿಶ್ ಮಾಡಿದ್ದ. ಆಲ್ಮೋಸ್ಟ್ ಈ ಸೀಸನ್ ಇವರ ಫಿನಿಶ್ ಮಾಡಕ್ಕೆ ಚಾನ್ಸ್ ಸಿಕ್ತು ಅಂತ ನಾವ್ ಅನ್ಕೊಂಡ್ವಿ. ಅವ್ರು ಬಡ ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ರು. ಅಲ್ಲಿ ಒಂದ್ ಸ್ವಲ್ಪ ಏನಾಯ್ತಂದ್ರೆ DC ಕಡೆ ಹೋಯ್ತು. DC ಅವ್ರು ಗೆಲ್ಲತ್ತೆ ಏನೋ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಅಲ್ಲಿ ಒಂದ್ ಸ್ವಲ್ಪ RCB ಫ್ಯಾನ್ಸ್ ಕ್ವೈಟ್ ಆದ್ರ ಅಂತ ಹೇಳ್ಬೋದು. ಆ ರೇಂಜಿಗೆ ಕ್ರೇಜ್ ಇತ್ತು. ಶ್ರುತಿ ಮಂದನ್ ಮತ್ತೆ ಹೊಡೆಯುವಾಗ ಯಾವ ರೇಂಜಿಗೆ ಕ್ರೇಜ್ ಇರ್ತದೆ. ಬಾಲರ್ ಮಾತ್ರ ಹುಚ್ಚ ಬಿಟ್ಟು ಬಿಡಿಸ್ಬಿಟ್ರು ಅಂತ ಹೇಳ್ಬೋದು ಇವ್ರಿಬ್ರು ಸೇರ್ಕೊಂಡು. DC ಗೆ ಹಿಂಗ ಸ್ಟಾರ್ಟ್ ಆತ. ಈ ರಿಚಾ ಘೋಷ್ ಔಟ್ ಆದ್ರು. ಅದಾದ್ಮೇಲೆ ಕ್ಲಾರ್ಕ್ ಬರ್ತಾರೆ. ಇವರು ಕೂಡ ಸಖತ್ತಾಗಿ ಆಡಿದ್ರು. ಬಾಲಿಂಗ್ ನೇ ಮಾತ್ರ ಸಖತ್ತಾಗಿದೆ. ಫಸ್ಟ್ ಓವರ್ ಸಖತ್ತಾಗಿ ಮಾಡಿದ್ರು. ವಿಕೆಟ್ ತೆಗೆದು ಕೊಟ್ರು. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಯ್ತು. ಒಂದ್ 10 ರನ್ ಕಂಟ್ರೋಲ್ ಆಯ್ತು ಅನ್ಸುತ್ತೆ. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾ ಇದ್ರು. ಒಂದ್ ಬೌಂಡ್ರಿ ಏನೋ ಒಟ್ಟು ಸಖತ್ತಾಗಿ ಹೊಡೆದ್ರು. ಹೊಡೆದಾದ್ಮೇಲೆ ಮತ್ತೆ ಯಾರು ಶ್ರುತಿ ಮಂದನ್ ಅವ್ರು ಔಟ್ ಆಗ್ಬಿಟ್ರು. ಶ್ರುತಿ ಮಂದನ್ ಔಟ್ ಆದ್ಮೇಲೆ ಮತ್ತೆ ಯಾರು ಏನಪ್ಪಾ ಇದು ಹಿಂಗಾಗ್ಬಿಟ್ಟಲ್ಲ ಅಂತ ನಾವು ಶ್ರುತಿ ಮಂದನ್ ಅವ್ರು 100 ಹೊಡೆದು ಫಿನಿಶ್ ಮಾಡ್ತಾರ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಅದ ಫೈನಲ್ ಆಗ ಆಗಲಿಲ್ಲ. ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸೀಸನ್ ಅಲ್ಲಿ ಮಾಡ್ಲಿ ಅಂತ ಹೇಳ್ತೀನಿ. ಇವಾಗ ಸಖತ್ತಾಗಿ ಆಡಿ ಹೋದ್ರು. ಅವ್ರು ಹೋದಾದ್ಮೇಲೆ ಯಾರು ಬಂದಪ್ಪ ಅಂದ್ರ ರಾಧಾ ಯಾದವ್ ಅವರು ಬಂದ್ರು. ಅವ್ರು ಬಂದು ಆಲ್ಮೋಸ್ಟ್ ಆಲ್ ಫಸ್ಟ್ ಬಾಲೇ ಔಟ್ ಆಗುತ್ತೆ ಅಂದ್ರೆ ಔಟ್ ಆಗ್ತಿತ್ತು. ಕ್ಯಾಚ್ ಡ್ರಾಪ್ ಮಾಡಿದ. ಆ ಕ್ಯಾಚ್ ಏನಾದ್ರು ಹಿಡಿದ್ರೆ DC ಅವ್ರಿಗೆ ಇನ್ನೂ ಚಾನ್ಸ್ ಇತ್ತು ಚಾಂಪಿಯನ್ ಆಗಕ. ಅವ್ರಿಗೆ ಇನ್ನೂ ಚಾನ್ಸ್ ಇತ್ತು. ಆ ಕ್ಯಾಚ್ ಏನ್ ಬಿಟ್ರು ಮ್ಯಾಚ್ ಬಿಟ್ರು. ಚಾಂಪಿಯನ್ ಆಗೋದು ಬಿಟ್ರು. ಯಾಕಂದ್ರೆ ಅಲ್ಲಿ 2 ರನ್ ಬಂತು. ಅದೇ ರಾಧಾ ಯಾದವ್ ಮ್ಯಾಚ್ ಫಿನಿಶ್ ಮಾಡಿದ್ದು. ಒಂದ್ ಆ ಕ್ಯಾಚ್ ಹಿಡಿದ್ರೆ ಆ ಕ್ಯಾಚ್ ಏನಾದ್ರು ಹಿಡಿದ್ರೆ ಚಾಂಪಿಯನ್ ಆಗಕ RCB ಚಾಂಪಿಯನ್ ಆಗೋದು ಬಹಳ ಕಷ್ಟ ಇತ್ತು. ಯಾಕಂದ್ರ ಹಿಂದ್ ಬರೋ ಬ್ಯಾಟ್ಮನ್ ಇದ್ದಿಲ್ಲ. ನಮ್ಮ ಪ್ರಿಯಾಂಕಾ ಪಾಟೀಲ್ ಅವ್ರು ಇದ್ರು. ಅವರು ಹೊಡಿತಿದ್ರು. ಹೊಡಿಲ್ಲ ಅಂತಲ್ಲ. ಹೇಳಕ್ ಆಗಲ್ಲ. ಬಾಲಿಂಗ್ ಪ್ರೆಜರ್ ಇರುತ್ತೆ. ಆದ್ರೂ ರಾಧಾ ಯಾದವ್ ಅವರು ಸಖತ್ತಾಗಿನೇ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ನಮ್ಮ ಇಬ್ರು ಬಿಗ್ ಬ್ಯಾಟರ್ ಫಿನಿಶ್ ಅಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದ್ರು. ಚೇಜಿಂಗ್ ನಲ್ಲಿ ಡಮ್ಮಾಲ್ ಡಿಮಿಲ್ ದಕ್ಕ ಅಂತಂದ ಅವ್ರು ಹೊಡೆದ್ರು. ಇವ್ರು ಶ್ರುತಿ ಮಂದನ್ ಹೊಡೆದ್ರ 12 ಹೊಡಿದ್ರು. ಸದ್ಯ ಸ್ಥಾನ ಮನೆ ಹೊಡಿಲಿಲ್ಲ. ಸಖತ್ತಾಗಿ ಹೊಡೆದು ಅವನೊಂದು ಮ್ಯಾಚ್ ಚಾಂಪಿಯನ್ ಆಗೇ ಬಿಡ್ತು. ಅವನವನ್ 2ನೇ ಸಲ ಚಾಂಪಿಯನ್. ಈ ಸಲ ಕಪ್ 2ನೇ ಸಲ ಅಂತಂದು ಹೇಳಿದ್ರು ಶ್ರುತಿ ಮಂದನ್ ಅವರು ಇಂಟರ್ವ್ಯೂ ಅಲ್ಲಿ. ಸಖತ್ತಾಗಿ ಆಡಿದ್ರು ಅಂತ ಅದನ್ನ ಕಪ್ನ RCB ಫ್ಯಾನ್ಸ್ ಡೆಡಿಕೇಟ್ ಮಾಡಿದ್ರು. ಎಷ್ಟು ಖುಷಿ ಆಯ್ತು ನಿಮ್ಗೆ RCB ಫ್ಯಾನ್ಸ್ ಇದು ಹ್ಯಾಟ್ರಿಕ್ ವಿನ್ ಆಗಿದ್ದಾರೆ ಚಾಂಪಿಯನ್ ಅಲ್ಲಿ. ಏನಪ್ಪಾ ಅಂದ್ರೆ 24 ನಲ್ಲಿ WPL ಚಾಂಪಿಯನ್, 25 ಅಲ್ಲಿ IPL ಚಾಂಪಿಯನ್, ಮತ್ತೆ 26 ನಲ್ಲಿ
WPL ಚಾಂಪಿಯನ್ ನೋಡುವ ಈ ಸೀಸನ್ ಕೂಡ ಮತ್ತೆ RCB ಚಾಂಪಿಯನ್ ಆಗುತ್ತಾ ಅಂತಂದು ಐಪಿಎಲ್ ಏನ್ ಕಮ್ಮಿ ಇಲ್ಲ, ಹಂಗೆ ಇದೆ ಟೀಮ್. ಇವಾಗ ಅದು ಇರ್ಲಿ, ಇವಾಗ ಇದನ್ನ ಸೆಲೆಬ್ರೇಟ್ ಮಾಡುವ. WPL ಇದು ಚಾಂಪಿಯನ್ ಆಗಿದ್ದು ಯಾವ ರೇಂಜಿಗೆ ಆಡಿದ್ರು ಗುರು ನಮ್ಮ RCB ಅವರು ಸಖತ್ತಾಗಿನೇ ಇತ್ತು ಅಂತ ಹೇಳ್ಬೋದು ಟೀಮ್. ಹಂಗಾಗಿ ನಾಲ್ಕು ಈ DC ಹಣೆ ಬರ್ದು ಏನು ಗುರು, DC ಅವರು ಚಾಂಪಿಯನ್ ಆಗೋ ಹಣೆ ಬರ್ನೇ ಇಲ್ಲ ಹಂಗ ಅವ್ರದ್ದು. ಇಡೀ 4 ಸೀಸನ್ ಫೈನಲ್ ಬಂದು ರನ್ನರ್ ಅಪ್ ಆಗ್ತಾ ಇದ್ದಾರೆ. ನೋಡ ಮುಂದಿನ ಸೀಸನ್ ಅಲ್ಲಿ ಕೂಡ ಬರ್ತಾರೆ ಫೈನಲ್ಗೆ ಅಂತಂದು. ಈಗ ಅವ್ರು ಯಾವ ತರ ಇದು ಆಗ್ತಾರೆ ಅದು ಬಹಳ ಇದು, ಅಂದ್ರೆ 4 ಸಲ ಸೋತ ಬಂದು ಫೈನಲ್ನಾಗ ಯಾವ ತರ ತಗೊಂತಾರೋ ಗೊತ್ತಿಲ್ಲ. ಕಾದ್ ನೋಡೋಣ ಯಾವ ತರ ರಿಯಾಕ್ಷನ್ ಬರುತ್ತೆ DC ಅವರಿಂದ ಅಂತಂದು. ಸಖತ್ತಾಗಿನೇ ಇತ್ತು ಮ್ಯಾಚ್, ಈ ಥ್ರಿಲ್ಲಿಂಗ್ ಇತ್ತು ಮ್ಯಾಚ್ ಗುರು, ಸಖತ್ತಾಗಿತ್ತು. 1 ನಿಮಿಷ ಕೂಡ ಬೋರಿಂಗ್ ಆಗಲಿಲ್ಲ ಈ ಮ್ಯಾಚ್, ಸಖತ್ತಾಗಿನೇ ಇತ್ತು ಅಂತ ಹೇಳ್ಬೋದು. RCB ಆ ತರನ ಆಡಿದ್ರು, ಬ್ಯಾಟಿಂಗ್ RCB ಅದೇ ತರನೇ ಆಡಿದ್ರು, DC ಅವರು ಅದೇ ತರನ ಆಡಿದ್ರು, ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು. ನಾವ್ ಅನ್ಕೊಂಡಿದ್ವಿ ಲಾಸ್ಟ್ನೇ ಓವರ್ನಾಗ ಏನೋ ಆಗುತ್ತಿದ್ದು ಮ್ಯಾಚ್ ಅಂತಂದು, ಆದ್ರ ರಾಧಾ ಯಾದವ್ ಅವರು ಬಂದು ಚೆನ್ನಾಗೇನೆ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು. ಮ್ಯಾಗ 4 ಹೊಡೆದು ಮಿಸ್ ಮಾಡಿ RCB ಬ್ಯಾಂಕ್ ಮನಸ್ಸಿದ್ರು ಅಂತ ಹೇಳ್ಬೋದು ರಾಧಾ ಯಾದವ್ ಅವರು. ಲಾಸ್ಟ್ನಾಗ ಬಂದು ಚೆನ್ನಾಗಿ ಆಡಿದ್ರು. ನಾವ್ ಅನ್ಕೊಂಡ್ವಿ ರಾಧಾ ಯಾದವ್ ಅವ್ರು ಕಟ್ಟಿಟ್ಟು ಕ್ಲರ್ಕ್ ಅವ್ರಿಗೆ ಕೊಟ್ಟು ಅವ್ರು ಫಿನಿಶ್ ಮಾಡಿದ್ರಂತ, ಯಾಕಂದ್ರೆ ಅವರ ಫಸ್ಟ್ ಮ್ಯಾಚ್ ಚೆನ್ನಾಗಿ ಫಿನಿಶ್ ಮಾಡಿದ್ರ, ಈ ಲಾಸ್ಟ್ ಮ್ಯಾಚ್ ಅವ್ರ ಫಿನಿಶ್ ಮಾಡ್ತಾರ ನಾವ್ ಅನ್ಕೊಂಡಿದ್ವಿ. ಆದ್ರ ಅದೇ ಅವ್ರು ಬಿಟ್ಕೊಡ್ಲಿಲ್ಲ, ಚೆನ್ನಾಗಿ ಆಡಿ ಫಿನಿಶ್ ಮಾಡಿದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಇತ್ತು, ಚಾಂಪಿಯನ್ ಆಗಿದ್ದಾರೆ. ಎಷ್ಟು ಖುಷಿಯಾಗಿದೆ ಕನ್ನಡ ಮೂಲಕ ತಿಳಿಸಿ, ನಮ್ಮ ಸಖತ್ ಖುಷಿಯಾಗಿದೆ ಅಂತ ಹೇಳ್ಬೋದು. DC ಒಂದ್ ಸ್ವಲ್ಪ ಬ್ಯಾಡ್ ನ್ಯೂಸ್, ಯಾಕಂದ್ರೆ 4 ಸಲನು ರನ್ನರ್ ಅಪ್ ಆಗ್ಯಾರ, ಇನ್ನೂ ಚಾಂಪಿಯನ್ ಆಗಿಲ್ಲ. ಅವ್ರ ಹಣೆ ಬರದಲ್ಲಿ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಚಾಂಪಿಯನ್ ಆದ್ಮೇಲೆ ಮತ್ತೆ ಸಿಗುವ ಅಂತ ಹೇಳ್ತಿದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾರೆ.